ನಿಮಗೆ ಮೂವಿ ಆಫರ್ ಬಂದ್ರೆ ಮಾಡ್ತೀರಾ ಅಂಡ್ ಯಾವ ತರ ಸೆಲೆಕ್ಟ್ ಮಾಡ್ಕೊಂತೀರಾ? ಮ್ಯೂಸಿಷಿಯನ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಯಾರ ಜೊತೆ ಅಂಡ್ ಯಾರ ಜೊತೆ ಕೊಲಾಬ್ ಮಾಡ್ಬೇಕಂತ ನಿಮ್ಗೆ ಆಸೆ? ಫೇವರಿಟ್ ಡ್ರೀಮ್ ಕಾರ್ ಆರ್ ಬೈಕ್ ಅಂತ ಇರುತ್ತೆ. ಸೊ ರಾಹುಲ್ ಡಿಟ್ ಅವ್ರಿಗೆ ಯಾವ ಕಾರ್ ತುಂಬಾ ಇಷ್ಟ, ಎನಿ ಆರ್ ಬೈಕ್ಸ್? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕಿರಣ್. ನಮ್ ಜೊತೆ ಇವತ್ತು ಇದ್ದಿದ್ದಂಗೆ ಹೇಳೋ ಕನ್ನಡದ ರ್ಯಾಪರ್ ರಾಹುಲ್ ಡಿಟ್ ಅವರಿದ್ದಾರೆ. ಬನ್ನಿ. ಹಾಯ್ ಬ್ರೋ. ಹಲೋ, ಹೇಗಿದ್ದೀರಾ? ನಾನು ಸೂಪರ್. ಅಯ್ಯೋ ಎಸ್, ಇವ್ರ ಜೊತೆ ಇವತ್ತು ಒಂದು ಸಣ್ಣ ರ್ಯಾಪಿಡ್ ಫೈರ್ ರೌಂಡ್ ಮಾಡ್ತಿದೀವಿ. ಇದ್ದಿದ್ದ ಹೇಳ್ತಾರೋ ಇಲ್ವೋ ನೋಡೋಣ. ಎಸ್, ರೆಡಿಯಾ? ಫಸ್ಟ್ ಕ್ವಶನ್, ಯಾಕೆ ರ್ಯಾಪರ್ ಚೂಸ್ ಮಾಡಿದ್ರಿ? ಏನಕ್ಕೆ, ಏನ್ ಇನ್ಸ್ಪೈರ್ ಮಾಡ್ತೀನಿ ನಿಮ್ಗೆ? ನಾನು ಆಕ್ಚುಲಿ ಮುಂಚೆ ಡ್ಯಾನ್ಸರ್ ಆಗಿದೆ. ಸೊ ಮ್ಯೂಸಿಕ್ ಅವಾಗಿಂದಾನೇ ನನ್ನ ಇನ್ಸ್ಪೈರ್ ಮಾಡಿದ್ರು. ಸೊ ಹಾಗಾಗಿ ಮ್ಯೂಸಿಕ್ ಫೀಲ್ಡ್ಗೆ ಬರೋದಕ್ಕೆ ಜಾಸ್ತಿ ಬೇಗ ಅನುಕೂಲ ಆಗುತ್ತೆ ಅಷ್ಟೇ. ನೀವು ಡ್ಯಾನ್ಸರ್ ಅಂತ ಆಕ್ಚುಲಿ ಯಾರಿಗೂ ಗೊತ್ತಿಲ್ಲ. ಹೌದು. ಸೊ ಡ್ಯಾನ್ಸರ್ ಆಗಿದ್ದಿದ್ರೆ? ಆ ಕ್ವಶನ್ ಇದೆ ನೆಕ್ಸ್ಟ್. ಡ್ಯಾನ್ಸರ್ ಆಗಿದ್ದೀರಲ್ಲ, ನಾನು ಡ್ಯಾನ್ಸರ್ ಆಕ್ಚುಲಿ. ಡ್ಯಾನ್ಸರ್ ಆಗಿದ್ದಿದ್ರೆ ಅಂದ್ರೆ ಅದೇ ಪ್ರೊಫೆಷನ್ ಇನ್ನು ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಪ್ರಾಬ್ಲಿ ಗೊತ್ತಿಲ್ಲ ಯಾವ ಲೆವೆಲ್ ಅಲ್ಲಿ ಇರ್ತಾ ಇದೆ ಅಂತ. ಬಿಕಾಸ್ ನಾನು ಮಾಡ್ತಾ ಇದ್ದು ಬ್ರೇಕಿಂಗ್ ಅಂತ, ಬಿ ವಾಯಿಂಗ್. ಅದರಲ್ಲಿ ಏನ್ ಹೇಳ್ತಾರೆ, ರೆಡ್ ಬುಲ್ ಬಿಸಿ ಮತ್ತೆ ಆ ಬ್ಯಾಟಲ್ಸ್ ಎಲ್ಲ ತುಂಬಾ ನಡೀತಲ್ಲ, ಪ್ರಾಬ್ಲಿ ಅದೆಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್ ಸೂಪರ್. ಎಸ್. ಯಾರಿಗೂ ಗೊತ್ತಿಲ್ಲರೋ ಒಂದು ವಿಷಯ ನಿಮ್ಮ ಬಗ್ಗೆ? ನನ್ನ ಬಗ್ಗೆನಾ? ಅದೇ ಮ್ಯೂಸಿಕ್ ವಿಡಿಯೋಸ್ ಮತ್ತೆ ನನ್ನ ಸಾಂಗ್ಸ್ ಎಲ್ಲ ಕೇಳಿ ನಾನು ಸಿಕ್ಕಾಪಟ್ಟೆ ರಫ್ ಅಂಡ್ ಟಫ್ ಅಂಡ್ ಅಗ್ರೆಸಿವ್ ಅಂತ ಅನ್ಕೋತಾರೆ. ಬಟ್ ನಾನು ಹತ್ತಿರದಿಂದ ಮಾತಾಡಿದ್ರೆ ತುಂಬಾ ಸಾಫ್ಟ್. ನಿಮ್ಗೆ ಮೂವಿ ಆಫರ್ ಬಂದ್ರೆ ಮಾಡ್ತೀರಾ ಅಂಡ್ ಯಾವ ತರ ಸೆಲೆಕ್ಟ್ ಮಾಡ್ಕೊಂತೀರಾ? ಕ್ಯಾರೆಕ್ಟರ್ ಹೇಳ್ತಾ ಇದ್ರ ಯಾವ ತರ ಮೂವಿ ಮಾಡ್ಬೇಕಂತ ಕೆಲವೊಬ್ಬರಿಗೆ, ಫಾರ್ ಎಕ್ಸಾಂಪಲ್ ಲೈಕ್. ಹೌದು ಹೌದು, ಪ್ರಾಬ್ಲಿ ಅದೇ ಬಿಕಾಸ್ ಆಫ್ ನಂದೊಂದ್ ಸ್ವಲ್ಪ ಗ್ಯಾಂಗ್ಸ್ಟರ್ ಆಪ್ ಆಗಿರೋದ್ರಿಂದ ಗ್ಯಾಂಗ್ಸ್ಟರ್ ಬೇಸ್ಡ್ ಮೂವಿ ಬಂದ್ರೆ ಪ್ರಾಬ್ಲಿ ನಂಗೆ ಫುಲ್ ಸೈಕ್ ಮಾಡೋದಕ್ಕೆ. ಒಂದು ಮ್ಯೂಸಿಷಿಯನ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಯಾರ ಜೊತೆ ಅಂಡ್ ಯಾರ ಜೊತೆ ಕೊಲಾಬ್ ಮಾಡ್ಬೇಕಂತ ನಿಮ್ಗೆ ಆಸೆ ಇದೆ? ಕನ್ನಡ ಇಂಡಸ್ಟ್ರಿ ಅಲ್ವಾ? ಎನಿ, ಯಾಕಂದ್ರೆ ರ್ಯಾಪರ್ ಅಂದ್ರೆ. ಸೊ ನಂಗೆ ಹಂಗ್ ನೋಡಿ ಕನ್ನಡದ್ದು ಹೇಳಿ, ಕನ್ನಡದ್ದು ಓಕೆ. ಕನ್ನಡ ಆದ್ಮೇಲೆ ಕನ್ನಡ ಹೊರತು ಇಂಟರ್ನ್ಯಾಷನಲ್. ಸೊ ಆಲ್ರೆಡಿ ನಂಗೆ ತುಂಬಾ ಆಸೆ ಇತ್ತು ಚರಣ್ ಸರ್ ಜೊತೆ ವರ್ಕ್ ಮಾಡ್ಬೇಕಂತ. ಬಟ್ ಆಲ್ರೆಡಿ ಮಾಡಿದೀನಿ, ಎರಡು ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಕೂಡ ನಡೀತಾ ಇದೆ. ಹೌದೌದು, ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ. ಅದು ಬಿಟ್ರೆ ಕನ್ನಡದಲ್ಲಿ ಪ್ರಾಬ್ಲಿ ಏಜೆ ಸರ್ದು ಆಸೆ ಇತ್ತು, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಕೆಲಸ. ಐ ಥಿಂಕ್ ಬಟ್ ನಂಗೆ ಅದೇ ಇಂಗ್ಲಿಷ್ ಅಲ್ಲಿ ಡಾಕ್ಟರ್ ಡ್ರೇ ಅಂತ ಇದ್ದಾರೆ ಪ್ರೊಡ್ಯೂಸರ್. ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕನ್ನೋದಿದೆ. ಬಿಕಾಸ್ ನಮ್ ಸ್ಟೈಲ್ ಅಲ್ಲಿ ಮ್ಯೂಸಿಕ್ ಮಾಡ್ತಾರಲ್ಲ, ಸೊ ಎಲ್ಲ ಹುಡುಗರಿಗೂ ಒಂದು ಫೇವರಿಟ್ ಡ್ರೀಮ್ ಕಾರ್ ಆರ್ ಬೈಕ್ ಅಂತ ಇರುತ್ತೆ. ಸೊ ರಾಹುಲ್ ಡಿಟ್ ಅವ್ರಿಗೆ ಯಾವ ಕಾರ್ ತುಂಬಾ ಇಷ್ಟ, ಎನಿ ಆರ್ ಬೈಕ್ಸ್? ನಂಗೆ ಕಾರಲ್ಲಿ ಬಂದು ರೇಂಜ್ ರೋವರ್ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನನ್ನ ಸಾಂಗ್ಸ್ ಅಲ್ಲಿ ಎಲ್ಲಾ ಎರಡ್ ಮೂರು ಸಾಂಗ್ಸ್ ಅಲ್ಲಿ ಬೆನ್ಸ್ ಕಾರಲ್ಲಿ ಬಂದು ಹೇಳಿದೀನಿ, ಹೇಟರ್ಸ್ ಪ್ಲೀಸ್ ವೇಟ್ ಅಂಡ್ ವಾಚ್ ಅಂತ ಹೇಳಿದೀನಿ. ಅಂಡ್ ಎಷ್ಟೊಂದು ಸಾಂಗ್ ಅಲ್ಲಿ ಬೆನ್ಸೇ ಹೇಳಿದೀನಿ. ಸೊ ಹಂಗಾಗಿ ಬೆನ್ಸ್ ಮೇಲೆ ಇದೆ ಒಲವಿದೆ, ಬೆನ್ಸ್ ತಗೋಬೇಕು ಅನ್ನೋದಿದೆ. ರೇಂಜ್ ರೋವರ್ಗೂ ಮುಂಚೆ ದೇವರು ಆಶೀರ್ವಾದ ಮಾಡಿದ್ರೆ ತಗೊಳ್ತೀನಿ ಬೆನ್ಸ್. ಸೂಪರ್ ಸೂಪರ್. ಬೈಕ್ ರೇಸ್ ಅಷ್ಟಿಲ್ಲ ನಂಗೆ, ಬಿಕಾಸ್ ಬೈಕ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಬೈಕ್ ಇಷ್ಟಪಡೋರೆಲ್ಲ ಹೇಟ್ ಮಾಡಂಗಿಲ್ಲ ನನ್ನ. ನಂಗೂ ಅಂದ್ರೆ ಗೇರ್ ಗಾಡಿ ಅಷ್ಟೊಂದು ಓಡ್ಸಕ್ ಬರಲ್ಲ. ನೈಸ್. ಒಂದ್ ಹೀರೋಯಿನ್ ಜೊತೆ ಡೇಟ್ ಮಾಡ್ಬೇಕಂದ್ರೆ ಯಾವ ಹೀರೋನ್ ನೀವು ಚೂಸ್ ಮಾಡ್ತೀರಾ? ಡೇಟ್ ಎಲ್ಲ ಮಾಡಕ್ಕಾಗಲ್ಲ, ಬಿಕಾಸ್ ನಂಗೆ ಮದ್ವೆ ಆಗಿದೆ. ದಿವ್ಯ ಅಪೋಸ್ ಮಾಡ್ತಾಳೆ. ಇಲ್ಲ ಇಲ್ಲ, ಯಾರು ಇಲ್ಲ. ದೇವ್ರು ಇವತ್ತು ನಿಮ್ಗೆ 1 ಕೋಟಿ ಕೊಟ್ರೆ ಆ ಅಮೌಂಟ್ ಇಂದ ನೀವು ಏನ್ ಮಾಡ್ತೀರಾ? 1 ಕೋಟಿ ಕೊಟ್ರೆ 1 ಕೋಟಿ ಕೊಟ್ರೆ ನಾ ಹೇಳಿದ ಫಸ್ಟ್ ರೇಂಜ್ ರೋವರ್ ತಗೊಂಡ್ರೆ, ಆಮೇಲೆ ಮ್ಯೂಸಿಕ್ ಮಾಡೋದಕ್ಕೆ ಆಲ್ರೆಡಿ ಸ್ಟುಡಿಯೋ ಇದೆ ನನ್ನ ಹತ್ರ. ಒಂದ್ ತಕ್ಕ ಮಟ್ಟಿಗೆ ನಾನು ಮಾಡ್ಕೊಂಡಿದೀನಿ. ಇದೇ ತರ ಇನ್ನು ದೊಡ್ಡದಾಗಿ ಚೆನ್ನಾಗಿ ಮಾಡ್ಕೊತೀನಿ ನನ್ನ ಸ್ಟುಡಿಯೋ. ಸೂಪರ್ ಸೂಪರ್. ಸೊ ನಿಮ್ಮ ಆಕ್ಚುಯಲ್ ನೇಮ್ ಅಂಡ್ ಡಿಟೋ ಯಾಕೆ? ನನ್ನ ಆಕ್ಚುಯಲ್ ನೇಮ್ ಬಂದು ರಾಹುಲ್ ಅಷ್ಟೇನೆ, ರಾಹುಲ್ ಅಂತ. ಸ್ಟೇಜ್ ನೇಮ್ ಬಂದು ಡಿಟ್ಟೋ. ನೀವು ಹೇಳ್ದಂಗೆ